ಗ್ರಾಮ ಪಂಚಾಯಿತಿ ಚುನಾವಣೆ ಅಂತಂದರೆ ಪ್ರತಿ ಹಳ್ಳಿಗಳಲ್ಲೂ ಒಬ್ಬರೊಬ್ಬರು ಬಡ್ದಾಡ್ಕೊಳ್ತಾರೆ. ಗ್ರಾಮದಲ್ಲಿ ವೈಮನಸ್ಸು ಮೂಡುತ್ತೆ ಅನ್ನುವಂಥ ವಾತಾವರಣ ಇತ್ತು. ಅದಕ್ಕೆ ವಿರುದ್ಧವಾಗಿ ಉದ್ಬೂರು ಗ್ರಾಮ ಪಂಚಾಯಿತಿಯಲ್ಲಿ ಇರತಕ್ಕಂಥದ್ದು. ಯಾಕಂದರೆ ಇಲ್ಲಿ ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥ ಸ್ಪರ್ಧಾಳುಗಳು ಒಟ್ಟಿಗೆ ನಿಂತು ಮತಯಾಚನೆ ಮಾಡುವಂಥದ್ದು. ನಾವು ಯಾರೇ ಗೆದ್ದರೂ ಕೂಡ ಗ್ರಾಮದ ಅಭಿವೃದ್ಧಿಯೇ ನಮ್ಮ ಧ್ಯೇಯ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿನ ಅಭ್ಯರ್ಥಿಗಳು ಕೂಡ ಇದ್ದಾರೆ. ಅವರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿಸ್ತೇನೆ. ಸರ್, ನೀವು ಕೂಡ ಸ್ಪರ್ಧೆಯನ್ನು ಮಾಡಿದ್ದೀರಾ? ಖಂಡಿತ ಸರ್. ಸರ್, ಈಗ ನಿಮ್ಮ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅಂದ ತಕ್ಷಣ ಒಂದಷ್ಟು ವೈಮನಸ್ಸುಗಳು ಕಾಡುತ್ತೆ. ಆ ರೀತಿಯಾದಂಥ ಪ್ರಸಂಗಗಳು ನಿಮ್ಮ ಗ್ರಾಮದಲ್ಲೂ ಇದೆಯಾ? ಸರ್, ಒಂದು ಗ್ರಾಮ ಅಂದಮೇಲೆ ವೈಮನಸ್ಸುಗಳು ಬರ್ತದೆ, ಒಳ್ಳೆತನೂ ಬರ್ತದೆ, ಎರಡನ್ನೂ ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದು ನಾವು 10 ವರ್ಷದಲ್ಲಿ ಆಯ್ಕೆ ಆಗಿದ್ದೀವಿ, ಮತ್ತೊಮ್ಮೆ ಸ್ಪರ್ಧೆ ಮಾಡಿದ್ದೀವಿ. ನಮ್ಮ ಸ್ನೇಹಿತರಾದಂಥ ಮಂಚಣ್ಣವರು ಕೂಡ ನಮ್ಮ ವಿರುದ್ಧವಾಗಿ ಸ್ಪರ್ಧೆ ಮಾಡಿದ್ದಾರೆ. ನಮ್ಮಲ್ಲಿ ಒಂದೇ, ನಾವು ಯಾವುದೇ ರಾಜಕೀಯ ಬರಲಿ ಏನೇ ಬರಲಿ ಆ ಕ್ಷಣಕ್ಕೆ ಮಾತ್ರ, ಇವತ್ತೇನು ನಡೀತಿದೆ ಆ ಕ್ಷಣಕ್ಕೆ ಮಾತ್ರ ಒಂದು ಸ್ವಲ್ಪ ವೈಮನಸ್ಸಲ್ಲಿ ಇರ್ತೀವಿ. ಅದನ್ನು ಬಿಟ್ಟು ಆದ ತಕ್ಷಣ ನಾವು ಸ್ನೇಹಿತರ ಥರನೇ ಬಾಂಧವ್ಯದಿಂದ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಸರ್, ಭಾಳ ವಿಶೇಷ ಅನಿಸುತ್ತೆ, ನೀವು ಇಬ್ಬರು ಕೂಡ ಒಬ್ರಿಗೊಬ್ರು ವಿರೋಧವಂತ ಸ್ಪರ್ಧಿಗಳು, ಒಬ್ಬರೇ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಮತಯಾಚನೆ ಮಾಡ್ತೀರಾ. ಏನು ಸರ್ ನಿಮ್ಮ ಉದ್ದೇಶ? ಸರ್, ಏನಿಲ್ಲ, 7 ಬಾರಿ ಇವ್ರಿಗೆ ಕೊಟ್ಟಿದ್ದು, ಹುಡುಗರೆಲ್ಲ ಆಯ್ಕೆ ಮಾಡಿ ನೀವೊಂದ್ಸರಿ ಮಾಡಿ ಅಂತಂದರು. ಅವರು ಮಾಡ್ತೀವಿ ಅಂದ್ರು, ನೋಡೋಣ ನಡ್ರಿ, ನಮಗೆ ಫ್ರೆಂಡಲ್ಲೇ ಇರಲಿ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಏನಿಲ್ಲ, ಇರೋ ಗಂಟೆ ಎಲೆಕ್ಷನ್ ಹಾಕಂಟು ಹೂ ಅಂತೀವಿ, ಸಂಜೆ ಆದ್ರೆ ಒಬ್ಬರು ಜೊತೆಗೆ ಕೈ ಹಿಡ್ಕೊ ಹೋಯ್ತೀವಿ. ಇದೇ ಇಷ್ಟೇ ನಮ್ಮೂರು ಇಚ್ಛೆ ಸರ್. ಸರ್, ನೀವು ಹೇಳ್ತಾ ಇದ್ರಿ ಈ ಒಂದು ಗ್ರಾಮ ಪಂಚಾಯಿತಿ ವಿಶೇಷ ಏನಂದರೆ ಈ ಗ್ರಾಮಕ್ಕೆ ಬರೀ ಒಂದೇ ಒಂದು ಗ್ರಾಮ ಮಾತ್ರ ಸೇರಿದೆ ಅಂತ. ಈ ಗ್ರಾಮದ ವಿಶೇಷತೆ ಏನು ಸರ್? ಸರ್, ಈ ಗ್ರಾಮದ ವಿಶೇಷತೆ ಏನು ಅಂತ ಹೇಳಿದ್ರೆ, ಮೊದಲಿಂದನೂ ಕೂಡ ಈ ಗ್ರಾಮದಲ್ಲಿ ನಮ್ಮಲ್ಲಿ ಒಂದು ಯಜಮಾನರು ಅನ್ನೋ ಒಂದು ತಂಡ ಇದೆ. ಆ ಯಜಮಾನರು ಇಡೀ ಗ್ರಾಮದ ಹಬ್ಬಗಳನ್ನು ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಜವಾಬ್ದಾರಿ ಅವ್ರದ್ದು. ನಾವು ಯಾರೇ ಚುನಾಯಿತ ಪ್ರತಿನಿಧಿಗಳು, ಗ್ರಾಮ ಪಂಚಾಯತ್ ಆಗಿರಲಿ, ತಾಲೂಕ್ ಪಂಚಾಯತ್ ಆಗಿರಲಿ, ಗ್ರಾಮ ಪಂಚಾಯತ್ ಚೇರ್ಮನ್ ಆಗಿರಲಿ, ಅಲ್ಲಿ ನಾವು ಪ್ರೇಮ್ ಕುಮಾರಿ ಮಾದೇವಸ್ವಾಮಿ ಅಂತೇಳಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರು ಕೂಡ ನಮ್ದು ಯಾರ್ದು ಏನೂ ಹಕ್ಕಿಲ್ಲ. ನಮ್ಮ ಯಜಮಾನರು ಹೇಳ್ದಂಗೆ ನಾವು ಕೇಳಬೇಕು. ಆ ಲೆಕ್ಕಾಚಾರದಲ್ಲಿ ಊರಲ್ಲಿ ಮೊದಲಿಂದನೂ ಕಟ್ಟು ನಿಟ್ಟಲ್ಲಿ ಶಿಸ್ತುಬದ್ಧವಾಗಿ ಬಂದಿರತಕ್ಕಂಥದ್ದು. ಆ ಬಂದಿರಬೇಕಾದ್ರೆ ನಾವು ಅಧಿಕಾರದಲ್ಲಿ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಂತ ಹೇಳ್ಬೋದು, ಆದರೆ ನಮ್ಮ ಯಜಮಾನರ ಮಾತನ್ನು ನಾವು ಯಾರೂ ಮೀರೋಂಗಿಲ್ಲ. ಆ ಮಟ್ಟದಲ್ಲಿ ಮಧ್ಯದಿಂದ ಬಂದಿರೋದ್ರಿಂದ ನಾವು ಯಾವುದೇ ಜಾತ್ರೆ ಮಾಡಬೇಕು, ಏನೇ ಮಾಡಬೇಕು ಅಂದರೆ ಒಟ್ಟಿಗೆ ಸೇರಿ ಮಾಡೋದಕ್ಕೋಸ್ಕರ ನಮ್ಮ ಈ ವಿಶ್ವಾಸದಲ್ಲಿ ಆಯಾ ವಾರ್ಡಲ್ಲಿ ಕ್ಯಾಂಡಿಡೇಟ್ಗಳಾಗಿರ್ತಾರೆ. ಆಯಾ ವಾರ್ಡಲ್ಲಿ ಗೆಲ್ಲಬೇಕು ಸೋಲ್ಬೇಕು ಅನ್ನೋದು ಎಲ್ಲರಿಗೂ ಇರ್ತದೆ. ಇದ್ದರೂ ಕೂಡ ಸಂಜೆ 5 ಗಂಟೆ ತನಕ ಮತಯಾಚನೆ ಮಾಡ್ತಾರೆ. ಓಟು ಸೋಲ್ಲಿ ಗೆಲ್ಲಿ ಎಲ್ಲರೂ ಕೂಡ ವಿಶ್ವಾಸವಾಗಿ, ಇದೊಂದೇ ಅಲ್ಲ, ನಿಮ್ಮ ಮೇಲ್ಗಡೆ ಹೋದರೆ ಇನ್ನೂ ಸ್ಟ್ರಾಂಗ್ ಆಗಿದೆ. ಯಾಕೆಂತಂದರೆ ಅಲ್ಲೂ ಅಭ್ಯರ್ಥಿಗಳು ಇನ್ನೂ ಕೂಡ ಜೋರಿದ್ದಾರೆ. ಅವರು ಕೂಡ ಒಟ್ಟೊಟ್ಟಿಗೆ ನಿಂತಿದ್ದಾರೆ, ಒಟ್ಟೊಟ್ಟಿಗೆ ಮತಯಾಚನೆ ಮಾಡ್ತಾ ಇದ್ದಾರೆ. ಎಲ್ಲ ಏನೇ ಮಾಡಿದ್ರು ಕೂಡ ಭಾಳ ಶಾಂತಿಯುತವಾಗಿ ಆಗ್ತದೆ. ಅದು ನಮಗೆ ತುಂಬ ಹೆಮ್ಮೆ ವಿಷಯ. ಈಗ ನೀವು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದ್ದೀರಾ, ಒಂದಷ್ಟು ಜನರಿಗೆ ಭರವಸೆಯನ್ನು ಕೊಟ್ಟಿರ್ತೀರಾ. ಯಾವ ಉದ್ದೇಶದಿಂದ ನೀವು ಈ ಒಂದು ಚುನಾವಣೆಗೆ ಸ್ಪರ್ಧೆಯನ್ನು ಗೆದ್ದಂಥ ಸಂದರ್ಭದಲ್ಲಿ ನೀವು ಗ್ರಾಮಕ್ಕೆ ಏನು ಮಾಡ್ತೀರಾ ಸರ್? ಸರ್, ಗೆದ್ದಂಥ ಸಂದರ್ಭದಲ್ಲಿ ಅಂದರೆ ಗ್ರಾಮದಿಂದ ಏನು ಬರುತ್ತೆ ಎಲ್ಲ ಬಡ ಕಾರ್ಮಿಕರೇ ಜಾಸ್ತಿ ಇರೋದು. ಅವರ ಆ ಭಾಗದಲ್ಲೇ ತತ್ ಸೀಟ್ ನಿನ್ಸ್ಕೊಂಡು ಯಾರು ಕೊಡಬೇಕಪ್ಪ, ನಿಮ್ಮಲ್ಲಿ ಏನೋ ಹಿಂಗೆ ಒಂದು ಮನೆ ಬಂದೈತೆ, ಯಾರು ಕೊಡಬೇಕು, ನೀವೇ ಸೆಲೆಕ್ಷನ್ ಮಾಡಿ ಅಂದರೆ ಅದು ಎಲ್ಲರಿಗೂ ತೃಪ್ತಿ ಆಗುತ್ತೆ. ಅವರೇ ಸೆಲೆಕ್ಷನ್ ಮಾಡಿ ಇಂಥವ್ರು ಕೊಡಿ ಅಂದಾಗೆ ನಮಗೊಂದು ತೃಪ್ತಿ ಆಗುತ್ತೆ, ಎಲ್ಲ ಥರನೂ ಅವಕಾಶ ಇರುತ್ತೆ. ನಾ ಈ ಬಲುವ ಸಮಯದಲ್ಲಿ ನಿಂತಿದ್ದೀನಿ ಹೊರತು ಏನೂ ಆಶ್ವಾಸನೆ ಏನೂ ಕೊಟ್ಟಿಲ್ಲ ಸರ್. ಸರ್, ಈಗ ಚುನಾವಣೆಯಲ್ಲಿ ಯಾರೇ ಗೆಲ್ಲಿ ನಿಮ್ಮ ಧ್ಯೇಯ ಏನು ಸರ್? ನೀವು ಯಾರಾದರೂ ಗೆಲ್ಬೋದು ಸರ್. ಧ್ಯೇಯ ಏನೂ ಇಲ್ಲ, ಅದರಲ್ಲಿ ಜನಗಳ ಸೇವೆ ಮಾಡೋದೇ ಮೊದಲನೇ ಪ್ರಿಫರೆನ್ಸ್ ಇದೆ. ಅದರಲ್ಲಿ ಜನ ಸೇವೆ ಮಾಡೋಕ್ಕೋಸ್ಕರ ಇದ್ದೀವಿ. ಜನಸೇವೆ ಅಂದರೆ ನಮ್ಮ ಮೈಸೂರಿಗೆ 10 ಕಿಲೋಮೀಟ್ರ್ ಇರೋದ್ರಿಂದ ನಮ್ಮಲ್ಲಿ ಸೋರ್ಸ್ ಏನೂ ಇಲ್ಲ, ಎಲ್ಲ ಮೂಡಕ್ಕೆ ಹೋಗ್ತಾ ಇದೆ. ನಮ್ಮಲ್ಲೇನು ಮನೆಗಳ ಕಂದಾಯ ಕಟ್ಟಬೇಕು, ಪೆನಾಲ್ಟಿ ಬರಬೇಕು, ಸೆಂಟ್ರಲ್ದು ಒಂದು 24 ಲಕ್ಷ 14 ಫೈನಾನ್ಸ್ ಬರುತ್ತೆ. ಅದರಲ್ಲಿ ನಾವು ಆದಷ್ಟಕ್ಕೆ ಸ್ವಲ್ಪ ಕ್ಲೀನು, ಲೈಟಿಂಗ್ಸ್ ಎಲ್ಲ ಇದೆಲ್ಲ ಮಾಡ್ತೀವಿ. ಅದನ್ನು ಬಿಟ್ಟು ನಮ್ಮ ಗ್ರಾಮದಲ್ಲಿ ಯಾವುದೂ ಕೂಡ ಮೂಡೋ ಸೋರ್ಸ್ ಏನೂ ಇಲ್ಲ. ಬಂದದ್ರಲ್ಲಿ ಮೇಂಟೈನ್ ಮಾಡ್ಕೊಂಡು ಏನೋ ಜನಗಳಿಗೆ ಮನೆ ಇರ್ಬೋದು. ಯಾರೇ ಗೆದ್ದರೂ ಈ ಗ್ರಾಮದ ಅಭಿವೃದ್ಧಿಯೇ ನಿಮ್ಮ ಧ್ಯೇಯ? ಖಂಡಿತ ಸರ್. ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿನ ಎದುರು ನೋಡ್ತಾ ಅವ್ರಿಗೆಲ್ಲ ನಾವು ಭಯದ ಭೀತಿಯಿಂದ ಇರ್ತೀವಿ. ಇದಿಷ್ಟು ಇಲ್ಲಿನ ಸ್ಪರ್ಧಿಗಳ ಮಾತು ಮತ್ತು ಇಲ್ಲಿ ಗ್ರಾಮಸ್ಥರ ಮಾತಾಗಿರುವಂಥದ್ದು. ಅಂದರೆ ಚುನಾವಣೆ ಬರುತ್ತೆ ಹೋಗುತ್ತೆ. ಅಂದರೆ ಇವತ್ತು ಚುನಾವಣೆ ಸಂಜೆ 5 ಗಂಟೆವರೆಗೆ ನಡೆಯುತ್ತೆ. ಆ ಚುನಾವಣೆಯಲ್ಲಿ ನಾವು ಮತಯಾಚನೆಯನ್ನು ಮಾಡ್ತೀವಿ. ಅದಾದ ನಂತರ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಂತೆ ಇರ್ತೇವೆ. ಯಾರೇ ಚುನಾವಣೆಯಲ್ಲಿ ಸೋಲ್ಲಿ ಅಥವಾ ಗೆಲ್ಲಿ ಗ್ರಾಮದ ಅಭಿವೃದ್ಧಿಯೇ ನಮ್ಮ ಧ್ಯೇಯ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಭಾಕರ್ ಜೊತೆ ಮಹದೇವಸ್ವಾಮಿ ಕುರುಣೇಗಾಲ, ಎಸ್ಟೆಲ್ ಟಿವಿ, ಮೈಸೂರು.